ಗೈಸ್ ಬಿಗ್ ಬಾಸ್ ಓಪನಿಂಗು ಮೊದಲೇ ಒಬ್ಬರ ಹೆಸರು ಅಂತೂ ಆಲ್ರೆಡಿ ಈಗ ಚಾಲ್ತಿಯಲ್ಲಿದೆ. ಸೊ ಆ ಒಂದು ಹೆಸರು ಕನ್ಫರ್ಮ್ ಆಗಿದೆ ಗೈಸ್, ಅವರು ಕೂಡ ಈ ಒಂದು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ. ಸೊ ಆ ಒಂದು ಹೆಸರು ಯಾರು ಎಲ್ಲನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದು ಗೈಸ್, ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಲಾಯರ್ಗೆ ಒಂದು ಚಾನ್ಸ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನಲ್ಲಿ ಅಂತ ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಈ ಒಂದು ನೇಮ್ ಬಂದು 90% ಫಿಕ್ಸ್ ಆಗಿದೆ. ಈ ಒಂದು ಬಿಗ್ ಬಾಸ್ ಒಳಗಡೆ ಹೋಗ್ತಿರುವಂತಹ ಲಾಯರ್ ಯಾರು ಅಂತ ಕಂಪ್ಲೀಟಾಗಿ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನಮ್ಮ ಚಾನಲ್ಗೆ ಇದೇ ಮೊದಲೇ ಬಾರಿಗೆ ಭೇಟಿ ಕೊಟ್ಟಿದ್ರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಇದೆ ಫ್ರೀ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾದ್ರೂ ಒಂದು ಕಮೆಂಟ್ನ ಅಲ್ಲಿ ಹಾಕಿ ಗಾಯ್ಸ್. ಓಕೆ ಗೈಸ್, ಕಮೆಂಟ್ ಮಾಡಾದ್ಮೇಲೆ ಈ ಒಂದು ಬಿಗ್ ಬಾಸ್ಗೆ ಬರ್ತಿರುವಂತಹ ಲಾಯರ್ ಬಂದು ಜಗದೀಶ್. ಇವ್ರ ಹೆಸರು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಹೌದು ಗೈಸ್, ಇವರು ಒಂದಲ್ಲ ಒಂದು ಕಾಂಟ್ರವರ್ಸಿಯ ಮೂಲಕ ಯಾವಾಗಲೂ ಕೂಡ ಒಂದು ರೀತಿ ಟ್ರೆಂಡಿಂಗಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈಗಲೂ ಕೂಡ ಇವರು ಸಾಕಷ್ಟು ಕಾಂಟ್ರವರ್ಸಿ ಮಾಡಿಕೊಂಡು ಈಗಲೂ ಕೂಡ ಇವರು ಟ್ರೆಂಡಿಂಗಲ್ಲಿದ್ದಾರೆ. ಹೌದು ಗೈಸ್, ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಹೋರಾಟ ಮಾಡಲಿಕ್ಕೆ ಒಂದು ಕರೆನ ಕೊಟ್ಟಿದ್ದಾರೆ. ನಂತರ ಈಗ ರೀಸೆಂಟಾಗಿ ಒಂದು ಟೋಲ್ ಹತ್ರ ಹೋಗಿ ಅಲ್ಲೂ ಕೂಡ ಜೋರಾಗಿ ಗಲಾಟೆ ಮಾಡಿ ಒಂದು ರೀತಿ ರೌಡಿತನ ಕೂಡ ವರ್ತಿಸಿದ್ದಾರೆ. ಬಟ್ ಇವರು ಆ ರೀತಿ ಮಾಡಿದ್ದು ಒಂದು ರೀತಿ ಒಳ್ಳೆಯದೇ ಆಗಿದೆ. ಏಕೆಂದರೆ ಟೋಲ್ಗಳಲ್ಲಿ ಅತಿ ಹೆಚ್ಚು ಅಮೌಂಟ್ನ ಅವರು ಸುಲಿಗೆ ಮಾಡ್ತಿದ್ರು ಮತ್ತು ಟೋಲ್ಗಳು ಕೂಡ ಅಷ್ಟು ನೀಟ್ನೆಸ್ ಇರಲಿಲ್ಲ. ಸೊ ಎಲ್ಲನೂ ಕೂಡ ಇವರು ಕ್ವಶನ್ ಮಾಡ್ತಾ ಅವ್ರ ಜೊತೆ ಸ್ವಲ್ಪ ಆ ರೀತಿ ವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಕೂಡ ಅದೇ ರೀತಿ ವರ್ತಿಸಿದ್ದಾರೆ. ನಂತರ ಅಷ್ಟೇ ಅಲ್ಲದೆ ಇವರು ಸಾಕಷ್ಟು ಇವ್ರ ಹತ್ರ ಸಾಕ್ಷಿಗಳಿದ್ದಾವಂತೆ. ಅಂದರೆ ಇವ್ರ ಹತ್ರ ಇರುವಂತಹ ವಿಡಿಯೋ ಪ್ರೂಫ್ ಮತ್ತು ಸಾಕ್ಷಿಗಳು ಎಲ್ಲನೂ ಕೂಡ ಇವ್ರು ಏನಾದ್ರು ಕೂಡ ರಿಲೀಸ್ ಮಾಡಿದ್ರು ಅಂದರೆ ಸಾಕಷ್ಟು ಜನ MLA MP ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಜೈಲಿಗೆ ಹೋಗೋ ಸಾಧ್ಯತೆ ತುಂಬ ಇದೆ ಅಂತ ಇವರೇ ಮೀಡಿಯಾದಲ್ಲಿ ಬಂದು ಹೇಳ್ಕೊಂಡಿದ್ದಾರೆ. ನಂತರ ನಮ್ಮ ರಾಜ್ಯದ ಸಾಕಷ್ಟು ಮಂತ್ರಿಗಳಾಗಿರ್ಬೋದು, ಇಲ್ಲಾಂದರೆ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರದ್ದು ಕೂಡ ಸಾಕಷ್ಟು ವಿಡಿಯೋ ಮತ್ತು ಪ್ರೂಫ್ ಎಲ್ಲ ಸಮೇತ ಇದೆ ಅಂತೆ. ಸೊ ಎಲ್ಲನೂ ಕೂಡ ಇದುವರೆಗೂ ಕೂಡ ಯಾವುದೂ ಕೂಡ ಇವರು ರಿಲೀಸ್ ಮಾಡಿಲ್ಲ. ಬಟ್ ಒಂದಲ್ಲ ಒಂದು ವಿಚಾರಕ್ಕೋಸ್ಕರ ಇವರು ಟ್ರೆಂಡಿಂಗಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಬಿಗ್ ಬಾಸ್ನಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಲಾಯರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು ಗೈಸ್, ಈ ಒಂದು ವಿಚಾರ ನಮಗೆ ಬಿಗ್ ಬಾಸ್ ಕಡೆಯಿಂದ ನಮ್ಮ ಕೊಲೀಗ್ ಅವರು ತಿಳಿಸ್ಕೊಟ್ಟಿದ್ದಾರೆ. 90% ಫಿಕ್ಸ್ ಆಗಿದೆ. ಸೊ ಇವರೇ ಒಂದು ಶನಿವಾರ ಮೊದಲನೇ ವ್ಯಕ್ತಿಯಾಗಿ ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ ಒಂದು ಪ್ರೋಮೋದಲ್ಲಿ ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ಬಿಗ್ ಬಾಸ್ಗೆ ಹೋದರೆ ಒಂದು ಆಟ ಮಜಾ ಇರುತ್ತೆ ಅಂತ ಹೇಳ್ಬೋದು. ಗೈಸ್, ಇವರ ಒಂದು ಆಟ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ, ಒಂದು ಸೀಸನ್ನಲ್ಲಿ ಪ್ರಶಾಂತ್ ಸಂಬರ್ಗ್ ಇದ್ರು ನೋಡಿ, ಅದೇ ರೀತಿ ಇವರ ಆಟ ಇರುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಇಬ್ಬರ ಒಂದು ಮಾತಿನ ಶೈಲಿನೂ ಕೂಡ ಅದೇ ರೀತಿ ಇದೆ. ಇವರ ವಾಯ್ಸ್ ಮತ್ತು ಅವರ ವಾಯ್ಸ್ ಇಬ್ಬರದ್ದು ಕೂಡ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ಆದ್ದರಿಂದ ಇವ್ರನ್ನೂ ಕೂಡ ಒಂದು ರೀತಿ ಪ್ರಶಾಂತ್ ಸಂಬರ್ಗಿ ಯಾವ ರೀತಿಯಲ್ಲಿ ಆಟ ಆಡಿದ್ರು ಕಿರಿಕೆಲ್ಲ ಮಾಡ್ತಾ, ಅದೇ ರೀತಿ ಇವರು ಕೂಡ ಅಲ್ಲಿ ಆಟ ಆಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇವರು ಕೂಡ ಬಿಗ್ ಬಾಸ್ ಒಳಗಡೆ ಹೋಯಿತು ಅಂದರೆ ತುಂಬಾ ಒಂದು ಎಂಟರ್ಟೈನ್ಮೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಗೈಸ್, ಇನ್ನೊಂದು ಮುಖ್ಯವಾದ ಅಪ್ಡೇಟ್ ಬಂದು ಈ ಸಾರಿ ಬಿಗ್ ಬಾಸ್ ಕಡೆಯಿಂದ ಲೈವ್ ಇಲ್ಲ. ಬಟ್ ಅನ್ಸೀನ್ ಕ್ಲಿಪ್ ಏನಿದೆ ಆ ಒಂದು ಕ್ಲಿಪ್ಗಳು ಮಾತ್ರ ನಮಗೆ ಶೋ ಮಾಡ್ತಾರಂತೆ ಅಷ್ಟೇ. ಸಾರಿ ಗೈಸ್, ನಾನು ಲೈವ್ನ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ತುಂಬ ದಿನದಿಂದ ಹೇಳ್ತಿದ್ದೆ. ಬಟ್ ಈ ಬಾರಿ ಲೈವಿಂದ ಅವ್ರ ಕಂಟೆಂಟ್ ಎಲ್ಲವೂ ಕೂಡ ಲೀಕ್ ಆಗುತ್ತೆ ಅಂತ ಲೈವ್ನ ಕ್ಯಾನ್ಸಲ್ ಮಾಡಿದಾರಂತೆ. ಬಟ್ ಲಾಸ್ಟ್ ಇಯರ್ ಈ ಒಂದು ಬಿಗ್ ಬಾಸ್ ಸೀಸನ್ 10 ಲೈವ್ ಏನಿತ್ತು ಅದು ರೆಕಾರ್ಡ್ ಮಾಡಿದೆ. ಮಿಲಿಯನ್ನಲ್ಲ, ಕ್ರೋರ್ ಗಟ್ಟಲೆ ಅದರಲ್ಲಿ ಸುಮಾರು ಜನ ಲೈವ್ನ ನೋಡಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಗೈಸ್, ಇಷ್ಟೆಲ್ಲ ಇದ್ರೂ ಕೂಡ ಈ ಬಾರಿ ಆ ಒಂದು ಲೈವ್ನ ಕ್ಯಾನ್ಸಲ್ ಮಾಡಿದ್ದಾರೆ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.